ಅವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಗರಸಭೆ ವತಿಯಿಂದ ಹಾಗೂ ಎಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಈ ಒಂದು ಪ್ರಥಮ ಸಭೆಯ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಆರ್ ಇಂದಿರಾ ಗಾಂಧಿ ಮೇಡಮ್ ಅವರ ಅಧ್ಯಕ್ಷರು ನಗರಸಭೆ KGF ಅವರು ಕೂಡ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ನಗರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜರ್ಮನ್ ಜೂಲಿಯಸ್ ಅವರು ಕೂಡ ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾರೆ. ಅದೇ ರೀತಿ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ KM ಪವನ್ ಕುಮಾರ್ ಸಾಹೇಬ್ ಇದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾರೆ. ಸೆಪ್ಟೆಂಬರ್ 2024 ಜನನ 58, ಮರಣ 52. ಅಕ್ಟೋಬರ್ 2024 ಜನನ 94, ಮರಣ 81. ನವೆಂಬರ್ 2024 ಜನನ 29, ಮರಣ 64. ಹೋಗೋದಕ್ಕೋಸ್ಕರ ಅವರಿಗೂ ನಾವು ಸೇಫ್ಟಿ ಮೆಜರ್ಸ್ ಕೊಡಬೇಕಾಗುತ್ತೆ. ಇಲ್ಲಿನ ಪಬ್ಲಿಕ್ಗೆ, ಇಲ್ಲಿನ ಸಿಟಿಜನ್ಸ್ಗೆ ಇದು ಒಂದು ಮೇಜರ್ ಕನ್ಸರ್ನ್. ನಾವು ಇಷ್ಟೊಂದು ಲೈಟಿಂಗ್ ಪ್ರಾವಿಷನ್ ಮಾಡಿರುವಂಥದ್ದು. ಯಾಕೆಂದರೆ ಒಂದು ಏರಿಯಾಗ ಮಾಡಿದ್ರೆ ಇನ್ನೆಲ್ಲ ಏರಿಯಾನು ನಮ್ಮ ಏರಿಯಾಲಿ ಈ ರೀತಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು 10 ಕಿಲೋಮೀಟರ್ಸ್ ಬಂದ್ಬಿಟ್ಟು ಎಲ್ಲೋ ಅಲ್ಪ ಸ್ವಲ್ಪ 1 ಕಿಲೋಮೀಟ್ರು 1/2 ಕಿಲೋಮೀಟ್ರ್ ಬಿಟ್ಟಿರೋದು ನೆಕ್ಸ್ಟ್ ಅಲ್ಲಿ ಪ್ರಾವಿಷನ್ ಮಾಡ್ಬೋದು. ಇದಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತಂದ್ಬಿಟ್ಟು 100 kVದು ಟ್ರಾನ್ಸ್ಫಾರ್ಮರ್ಗೆ ಪ್ರಾವಿಷನ್ ಮಾಡ್ಕೊತಾ ಇದ್ದೀವಿ. ಅದು ಲೋಡ್ ಸಪೋರ್ಟ್ ಕೊಡಲಿಕ್ಕೆ, ಮತ್ತೆ ಬೇರೆ ಎಲ್ಲೋ ಲೋಡ್ಗೆ ಮಿಸ್ ಮ್ಯಾಚ್ ಆಗಬಾರ್ದು. ಇದಕ್ಕೆ ಸ್ಪೆಷಲ್ ಏನು ನಾವು 10 ಕಿಲೋಮೀಟರ್ಸ್ ಲೈಟ್ಸ್ ಪ್ರಾವಿಷನ್ ಮಾಡಿದ್ವಿ. ಇದಕ್ಕೆ ಸಪ್ರೇಟಾಗಿ ಒಂದು ಟ್ರಾನ್ಸ್ಫಾರ್ಮರ್ನ ಆ ಕೆಪಾಸಿಟಿ ಇರುವಂಥದ್ದನ್ನು ತಗೊಂಡಿದ್ದೀವಿ. ಇನ್ನೊಂದು ನಮಗೆ ಜಾಗ ಕೊಟ್ಟಿದ್ದಾರೆ. ನಾವು ಅದು DC ಅವರಿಗೆ ಏನಿವತ್ತು ನಾವು ಆಶ್ರಯ ಜಾಗ 16 acres ಏನಿತ್ತು ಅದು ಸ್ವಲ್ಪ ಒತ್ತುವರಿನೂ ಆಗಿರೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ ಹಿಂದೆ ಅವರಿಗೆ ಜಾಗ ಕೊಟ್ಟಿದ್ದಾರೋ ಇಲ್ಲೋ ತುಂಬ ಜನ ಆ ಪೊಸಿಷನಲ್ಲೂ ಇರೋದ್ರಿಂದ ಒತ್ತುವರಿ ಆಗಿರೋದ್ರಿಂದ ತುಂಬ ಜನ ಆ ಜಾಗ ನಮಗೆ ಸಫಿಷಿಯೆಂಟಾಗಿ ಸಾಕಾಗದೇ ಇದ್ದಿದ್ದರಿಂದ DC ಅವರಿಗೆ ನಾವು ಒಂದು ಪ್ರಸ್ತಾವನೆ ಕೊಟ್ಟಾಗ ಇನ್ನೊಂದು 9 acres 36 ಕುಂಟಾಸ್ ಜಾಗ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಏನು ಆಶ್ರಯ ಜಾಗ ಏನು 16 acres ನಮಗೆ ಹಿಂದೆ ಇತ್ತು ಅದ್ರ ಪಕ್ಕ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಗೆ ಈಗ 24 acres ನಮಗೆ ಆಶ್ರಯ ಜಾಗ ಆಶ್ರಯ ಬೆನಿಫಿಷರೀಸ್ಗೆ ಕೊಡಲಿಕ್ಕೆ ಇವತ್ತೇನು ಪ್ರೊಸೀಜರ್ಸ್ ಮಾಡಿದ್ದೀವಿ. ಜಾಸ್ತಿ ಬೆನಿಫಿಷರೀಸು ಮೈನಿಂಗ್ ಏರಿಯಾ ಅವರೇ ಇರೋದ್ರಿಂದ ಏನು ಸೈಟ್ಲೆಸ್ ಬೆನಿಫಿಷರೀಸ್ಗೆ ಅನುಕೂಲ ಆಗಬೇಕು ಅಂತ ನಾವು ಆಲ್ಮೋಸ್ಟ್ 1 year-ಇಂದ ಇದನ್ನು ಹೋಮ್ವರ್ಕ್ ಮಾಡ್ತಾ ಇದ್ವಿ. ಅಷ್ಟು ಜಾಗದಲ್ಲಿ ನಾವು ಮಾಡೋದು ಕೂಡ ಆಗ್ತಿರ್ಲಿಲ್ಲ, ಬರೀ 16 acres-ಅಲ್ಲಿ. ಇವಾಗ ನಮಗೆ ಅಡಿಷ್ನಲ್ ಆಗಿ 10 acres ಸಿಕ್ಕಿರೋದ್ರಿಂದ ತುಂಬ ಜನ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಲಿಕ್ಕೆ ಸೇ ಅಬೌಟ್ ಆಲ್ಮೋಸ್ಟ್ 10,000 ಅಪ್ಲಿಕೇಶನ್ಸ್ ಬಂದಿತ್ತು. ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಅದರಲ್ಲಿ 7,000 ಅಪ್ಲಿಕೇಶನ್ಸ್ ಡಿಸ್ಕ್ವಾಲಿಫೈ ಆಗಿದೆ. 3,450 ಅಪ್ಲಿಕೇಶನ್ ಸ್ಕ್ರೂಟಿನಿ ಸ್ಟೇಜಿಗೆ ಬಂದಿದೆ. ಬೋರ್ಡಲ್ಲಿ ನೋಟಿಸ್ ಬೋರ್ಡಲ್ಲಿ ನೀವು ನೋಡಿರ್ತೀರಾ. ಅದಾದಮೇಲೆ ನೆಕ್ಸ್ಟ್ 3,450 ಅಪ್ಲಿಕೇಶನ್ಸ್ನ ಇಂಡಿವಿಜುವಲ್ ವಾರ್ಡ್ ವೈಸ್ ಬೆನಿಫಿಷರೀಸ್ನ ಕರೆದು ಆ ಜಾಗದಲ್ಲಿ ಆಶ್ರಯ ಜಾಗದಲ್ಲಿ ಲಾಟ್ರಿ ಸಿಸ್ಟಮಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡೋವಂಥ ಸಿಸ್ಟಮ್ ನಮಗೆ ಈಗ ಆಲ್ಮೋಸ್ಟ್ 950 ಸೈಟ್ಸ್ನ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ತುಂಬ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತೀವಿ. ತುಂಬ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ನಗರಸಭೆಯಿಂದ ಕೊಡ್ತಾ ಇರೋದು ಯಾವ ರೀತಿ ಅಂದರೆ ಪ್ರೈವೇಟ್ ಲೇಔಟಲ್ಲೂ ಕೂಡ KDA ಪರ್ಮಿಷನ್ ಇಲ್ಲ. ಇವತ್ತು KGF ಅಲ್ಲಿ ಎಷ್ಟೊಂದು ಸೈಟ್ಸ್ ತಗೋತಾ ಇದ್ದಾರೆ, KDA ಪರ್ಮಿಷನ್ ಇಲ್ಲ, ಲೇಔಟ್ ಪರ್ಮಿಷನ್ ಇಲ್ಲ. ಆದರೆ ಆಶ್ರಯ ಜಾಗಕ್ಕೆ KGF ಡೆವಲಪ್ಮೆಂಟ್ ಅಥಾರಿಟಿ ಪರ್ಮಿಷನ್ಸ್ ಇದೆ. ವಾಟರ್ ಸರ್ವಿಸಸ್ ಇರುತ್ತೆ, ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್. ರೋಡ್ ಕೂಡ ಅದು 50 feet ರೋಡ್ಸ್. ಆಶ್ರಯ ಜಾಗಕ್ಕೆ ಇಷ್ಟು ದಿನ ಕೊಟ್ಟಿರುವಂಥ ಜಾಗದಲ್ಲಿ 10 ಅಡಿ ರೋಡ್ ಇಲ್ಲದೆ ಕೊಟ್ಟಿದ್ರು. ಇವತ್ತು 50 ಅಡಿ ರೋಡ್ ಕೊಡ್ತಾ ಇದ್ದೀವಿ. ವಾಟರ್ ಪ್ರಾವಿಷನ್ಗೆ 4 ಕೋಟಿ,
ರೋಡ್ಸು, ಡ್ರೈನು, ಲೈಟು, ಇನ್ಫ್ರಾಸ್ಟ್ರಕ್ಚರ್ಗೆ 2.5 crores, ಆಲ್ಮೋಸ್ಟ್ 6.5 crores ಆಶ್ರಯ ಲೇಔಟಲ್ಲಿ ಡೆವಲಪ್ ಮಾಡಿರ್ತೀವಿ. ಇನ್ನೂ ಮುಂದೆ ಸ್ವಲ್ಪ ಅನುದಾನನ ರಿಸರ್ವ್ ಮಾಡ್ತೀವಿ. 1000 ಫ್ಯಾಮಿಲೀಸ್ ಅಂದ್ರು, ಒಂದು ಫ್ಯಾಮಿಲಿಯಲ್ಲಿ 5 to 6 ಮೆಂಬರ್ಸ್ ಇರ್ತಾರೆ ಅಂದರೆ 6000 ಪಾಪ್ಯುಲೇಷನ್ ಸ್ಟೇ ಮಾಡುವಂಥ ಅಟ್ಮಾಸ್ಫಿಯರ್ನ ಒಂದು ಹೊಸ ಲೇಔಟ್ನ ನಾವು ಆ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಅದು ಕೂಡ ಸ್ಟೇಟ್ ಹೈವೇ ಪಕ್ಕದಲ್ಲಿ ಆಶ್ರಯ ಲೇಔಟ್ ಇರೋದ್ರಿಂದ ಮುಂದೆ ಅವರಿಗೆ ಹಕ್ಕುಪತ್ರ ಕೊಡೋದ್ರಿಂದ ನಾಳೆ ಆ ಸೈಟ್ ಮೇಲೆ ಅವರು ಬಿಲ್ಡಿಂಗ್ ಮೇಲೆ, ಸೈಟ್ ಮೇಲೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಎಜುಕೇಷನ್ಗೋ, ಬಿಲ್ಡಿಂಗ್ ಲೋನ್ಗೋ, ಸೈಟ್ ಲೋನ್ಗೋ ಖಂಡಿತವಾಗೂ ಅಂತ ಅವರಿಗೆ ಬ್ಯಾಂಕಲ್ಲಿ ಮಾನ್ಯತೆ ಇರುತ್ತೆ, ಅಂದರೆ ಕನ್ಸಿಡರೇಷನ್ ಇರುತ್ತೆ. ಇಂಥದ್ದೆಲ್ಲ ದೂರದೃಷ್ಟಿ ಇಟ್ಕೊಂಡು ವಿ ಹ್ಯಾವ್ ಟೇಕನ್ ದಿಸ್ ಆಸ್ ಎ ಪೈಲಟ್ ಪ್ರಾಜೆಕ್ಟ್. ಹೋಗೋದಕ್ಕೋಸ್ಕರ ಅವರಿಗೂ ನಾವು ಸೇಫ್ಟಿ ಮೆಜರ್ಸ್ ಕೊಡಬೇಕಾಗುತ್ತೆ. ಇಲ್ಲಿನ ಪಬ್ಲಿಕ್ಗೆ, ಇಲ್ಲಿನ ಸಿಟಿಜನ್ಸ್ಗೆ ಇದು ಒಂದು ಮೇಜರ್ ಕನ್ಸರ್ನ್. ನಾವು ಇಷ್ಟೊಂದು ಲೈಟಿಂಗ್ ಪ್ರಾವಿಷನ್ ಮಾಡಿರುವಂಥದ್ದು. ಯಾಕೆಂದರೆ ಒಂದು ಏರಿಯಾಗೆ ಮಾಡಿದ್ರೆ ಇನ್ನೆಲ್ಲ ಏರಿಯಾನು ನಮ್ಮ ಏರಿಯಾಗೆ ಈ ರೀತಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು 10 kilometers ಬಂದ್ಬಿಟ್ಟು ಎಲ್ಲೋ ಅಲ್ಪ ಸ್ವಲ್ಪ 1 kilometer, 1/2 kilometer ಬಿಟ್ಟಿರೋದು ನೆಕ್ಸ್ಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ತೀವಿ. ಇದಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತಂದ್ಬಿಟ್ಟು 100 kVದು ಟ್ರಾನ್ಸ್ಫಾರ್ಮರ್ಗೆ ಪ್ರಾವಿಷನ್ ಮಾಡ್ಕೊತಾ ಇದ್ದೀವಿ. ಅದು ಲೋಡ್ ಸಪೋರ್ಟ್ ಕೊಡಲಿಕ್ಕೆ, ಮತ್ತೆ ಬೇರೆ ಎಲ್ಲೋ ಲೋಡ್ಗೆ ಮಿಸ್ ಮ್ಯಾಚ್ ಆಗಬಾರ್ದು. ಇದಕ್ಕೆ ಸ್ಪೆಷಲ್ ಏನು ನಾವು 10 kilometers ಲೈಟ್ಸ್ ಪ್ರಾವಿಷನ್ ಮಾಡಿದ್ದೀವಿ. ಇದಕ್ಕೆ ಸಪ್ರೇಟಾಗಿ ಒಂದು ಟ್ರಾನ್ಸ್ಫಾರ್ಮರ್ನ ಆ ಕೆಪಾಸಿಟಿ ಇರುವಂಥದ್ದನ್ನು ತಗೊಂಡಿದ್ದೀವಿ. ಇನ್ನೊಂದು ನಮಗೆ ಜಾಗ ಕೊಟ್ಟಿದ್ದಾರೆ. ನಾವು ಅದು DC ಅವರಿಗೆ ಏನಿವತ್ತು ನಾವು ಆಶ್ರಯ ಜಾಗ 16 acres ಏನಿತ್ತು ಅದು ಸ್ವಲ್ಪ ಒತ್ತುವರಿನೂ ಆಗಿರೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ ಹಿಂದೆ ಅವರಿಗೆ ಜಾಗ ಕೊಟ್ಟಿದ್ದಾರೋ ಇಲ್ಲೋ ತುಂಬ ಜನ ಆ ಪೊಸಿಷನಲ್ಲೂ ಇರೋದ್ರಿಂದ ಒತ್ತುವರಿ ಆಗಿರೋದ್ರಿಂದ ತುಂಬ ಜನ ಆ ಜಾಗ ನಮಗೆ ಸಫಿಷಿಯೆಂಟಾಗಿ ಸಾಕಾಗದೇ ಇದ್ದಿದ್ದರಿಂದ DC ಅವರಿಗೆ ನಾವು ಒಂದು ಪ್ರಸ್ತಾವನೆ ಕೊಟ್ಟಾಗ ಇನ್ನೊಂದು 9 acres 36 quintas ಜಾಗ ಕೊಟ್ಟಿದ್ದಾರೆ. ಇಟ್ ಇಸ್ ಅದರ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಏನು ಆಶ್ರಯ ಜಾಗ ಏನು 16 acres ನಮಗೆ ಹಿಂದೆ ಇತ್ತು ಅದ್ರ ಪಕ್ಕ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಗೆ ಈಗ 24 acres ನಮಗೆ ಆಶ್ರಯ ಜಾಗ, ಆಶ್ರಯ ಬೆನಿಫಿಷರೀಸ್ಗೆ ಕೊಡಲಿಕ್ಕೆ ಇವತ್ತೇನು ಪ್ರೊಸೀಜರ್ಸ್ ಮಾಡಿದ್ದೀವಿ. ಜಾಸ್ತಿ ಬೆನಿಫಿಷರೀಸು ಮೈನಿಂಗ್ ಏರಿಯಾ ಅವರೇ ಇರೋದ್ರಿಂದ ಏನು ಸೈಟ್ಲೆಸ್ ಬೆನಿಫಿಷರೀಸ್ಗೆ ಅನುಕೂಲ ಆಗಬೇಕು ಅಂತ ನಾವು ಆಲ್ಮೋಸ್ಟ್ 1 year ಇದನ್ನು ಹೋಮ್ವರ್ಕ್ ಮಾಡ್ತಾ ಇದ್ವಿ. ಅಷ್ಟು ಜಾಗದಲ್ಲಿ ನಾವು ಮಾಡೋದು ಕೂಡ ಆಗ್ತಿರ್ಲಿಲ್ಲ, ಬರೀ 16 acres ಅಲ್ಲಿ. ಇವಾಗ ನಮಗೆ ಅಡಿಷ್ನಲ್ ಆಗಿ 10 acres ಸಿಕ್ಕಿರೋದ್ರಿಂದ ತುಂಬ ಜನ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಲಿಕ್ಕೆ ಸೇ ಅಬೌಟ್ ಆಲ್ಮೋಸ್ಟ್ 10,000 ಅಪ್ಲಿಕೇಶನ್ಸ್ ಬಂದಿತ್ತು. ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಅದರಲ್ಲಿ 7,000 ಅಪ್ಲಿಕೇಶನ್ಸ್ ಡಿಸ್ಕ್ವಾಲಿಫೈ ಆಗಿದೆ. 3,450 ಅಪ್ಲಿಕೇಶನ್ ಸ್ಕ್ರೂಟಿನಿ ಸ್ಟೇಜಿಗೆ ಬಂದಿದೆ. ಬೋರ್ಡಲ್ಲಿ, ನೋಟಿಸ್ ಬೋರ್ಡಲ್ಲಿ ನೀವು ನೋಡಿರ್ತೀರಾ. ಅದಾದಮೇಲೆ ನೆಕ್ಸ್ಟ್ 3,450 ಅಪ್ಲಿಕೇಶನ್ಸ್ನ ಇಂಡಿವಿಜುವಲ್ ವಾರ್ಡ್ ವೈಸ್ ಬೆನಿಫಿಷರೀಸ್ನ ಕರೆದು ಆ ಜಾಗದಲ್ಲಿ, ಆಶ್ರಯ ಜಾಗದಲ್ಲಿ ಲಾಟ್ರಿ ಸಿಸ್ಟಮಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡುವಂಥ ಸಿಸ್ಟಮ್. ನಮಗೆ ಈಗ ಆಲ್ಮೋಸ್ಟ್ 950 ಸೈಟ್ಸ್ನ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ತುಂಬ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತೀವಿ. ತುಂಬ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ನಗರಸಭೆಯಿಂದ ಕೊಡ್ತಾ ಇರೋದು ಯಾವ ರೀತಿ ಅಂದರೆ ಪ್ರೈವೇಟ್ ಲೇಔಟಲ್ಲೂ ಕೂಡ KDA ಪರ್ಮಿಷನ್ ಇಲ್ಲ. ಇವತ್ತು KGF ಅಲ್ಲಿ ಎಷ್ಟೊಂದು ಸೈಟ್ಸ್ ತಗೋತಾ ಇದ್ದಾರೆ, KDA ಪರ್ಮಿಷನ್ ಇಲ್ಲ, ಲೇಔಟ್ ಪರ್ಮಿಷನ್ ಇಲ್ಲ. ಆದರೆ ಆಶ್ರಯ ಜಾಗಕ್ಕೆ KGF ಡೆವಲಪ್ಮೆಂಟ್ ಅಥಾರಿಟಿ ಪರ್ಮಿಷನ್ಸ್ ಇದೆ. ವಾಟರ್ ಸರ್ವಿಸಸ್ ಇರುತ್ತೆ, ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್. ರೋಡ್ ಕೂಡ ಅದು 50 feet ರೋಡ್ಸ್. ಆಶ್ರಯ ಜಾಗಕ್ಕೆ ಇಷ್ಟು ದಿನ ಕೊಟ್ಟಿರುವಂಥ ಜಾಗದಲ್ಲಿ 10 ಅಡಿ ರೋಡ್ ಇಲ್ಲದೆ ಕೊಟ್ಟಿದ್ರು. ಇವತ್ತು 50 ಅಡಿ ರೋಡ್ ಕೊಡ್ತಾ ಇದ್ದೀವಿ. ವಾಟರ್ ಪ್ರಾವಿಷನ್ಗೆ 4 ಕೋಟಿ, ರೋಡ್ಸು, ಡ್ರೈನು, ಲೈಟು, ಇನ್ಫ್ರಾಸ್ಟ್ರಕ್ಚರ್ಗೆ 2.5 crores, ಆಲ್ಮೋಸ್ಟ್ 6.5 crores ಆಶ್ರಯ ಲೇಔಟಲ್ಲಿ ಡೆವಲಪ್ ಮಾಡಿರ್ತೀವಿ. ಇನ್ನೂ ಮುಂದೆ ಸ್ವಲ್ಪ ಅನುದಾನನ ರಿಸರ್ವ್ ಮಾಡ್ತೀವಿ. 1000 ಫ್ಯಾಮಿಲೀಸ್ ಅಂದ್ರು, ಒಂದು ಫ್ಯಾಮಿಲಿಯಲ್ಲಿ 5 to 6 ಮೆಂಬರ್ಸ್ ಇರ್ತಾರೆ ಅಂದರೆ 6000 ಪಾಪ್ಯುಲೇಷನ್ ಸ್ಟೇ ಮಾಡುವಂಥ ಅಟ್ಮಾಸ್ಫಿಯರ್ನ ಒಂದು ಹೊಸ ಲೇಔಟ್ನ ನಾವು ಆ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಅದು ಕೂಡ ಸ್ಟೇಟ್ ಹೈವೇ ಪಕ್ಕದಲ್ಲಿ ಆಶ್ರಯ ಲೇಔಟ್ ಇರೋದ್ರಿಂದ ಮುಂದೆ ಅವರಿಗೆ ಹಕ್ಕುಪತ್ರ ಕೊಡೋದ್ರಿಂದ ನಾಳೆ ಆ ಸೈಟ್ ಮೇಲೆ ಅವರು ಬಿಲ್ಡಿಂಗ್ ಮೇಲೆ, ಸೈಟ್ ಮೇಲೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಎಜುಕೇಷನ್ಗೋ, ಬಿಲ್ಡಿಂಗ್ ಲೋನ್ಗೋ, ಸೈಟ್ ಲೋನ್ಗೋ ಖಂಡಿತವಾಗೂ ಅಂತ ಅವರಿಗೆ ಬ್ಯಾಂಕಲ್ಲಿ ಮಾನ್ಯತೆ ಇರುತ್ತೆ, ಅಂದರೆ ಕನ್ಸಿಡರೇಷನ್ ಇರುತ್ತೆ. ಇಂಥದ್ದೆಲ್ಲ ದೂರದೃಷ್ಟಿ ಇಟ್ಕೊಂಡು ವಿ ಹ್ಯಾವ್ ಟೇಕನ್ ದಿಸ್ ಆಸ್ ಎ ಪೈಲಟ್ ಪ್ರಾಜೆಕ್ಟ್. ಅಲ್ಲಿ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ ಅವರು ಫೈಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ ತಪ್ಪಾಗುತ್ತೆ.
ಕಾಂಟ್ರಾಕ್ಟ್ ಇರ್ಬೋದು, TCL ಇರ್ಬೋದು, ನಾನ್ ಪರ್ಮನೆಂಟ್ ಇರೋರು ಇಡೀ ದೇಶದಲ್ಲಿ ಯಾರು ನಾನ್ ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮೈಸೂರು ಕಾಂಪ್ಲೆಕ್ಸ್ ಅಲ್ಲಿ, ಬ್ಯಾಂಗ್ಳೂರ್ ಕಾಂಪ್ಲೆಕ್ಸ್ ಅಲ್ಲಿ, ಪಾಲ್ಕಾಡ್ ಕಾಂಪ್ಲೆಕ್ಸ್ ಅಲ್ಲಿ ಏನು ಬೇಸಿಕ್ ಸ್ಯಾಲರೀಸ್ ಅಥವಾ ವೇಜಸ್ ಏನಿದೆ ಅವ್ರಿಗೆಲ್ಲರಿಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ಬರೀ KGF ಅವ್ರಿಗೋಸ್ಕರ ಫೈಟ್ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಗೌರವ ಇದೆ. ಅವ್ರ ಸ್ಟ್ಯಾಂಡ್ ಬಗ್ಗೆ, ಅವ್ರ ಕಷ್ಟದ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ಏನು ಕೆಲಸ ಮಾಡಿದ್ವಿ ಅಂತ ನಾನು ಈ ಸಭೆಯಲ್ಲಿ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್. ಬಟ್ ಗೌರವಾನ್ವಿತ ಸದಸ್ಯರು ಹಿಂದೆ ಅಧಿಕಾರದಲ್ಲಿದ್ದರು, ಹಿಂದೆ ಜವಾಬ್ದಾರಿ ಸ್ಥಾನದಲ್ಲಿದ್ದರು. ಯಾರು ಈ ಸ್ಥಾನನ ಅಲಂಕರಿಸಿದ್ದಾರೆ? ಶಿ ಈಸ್ ಅನ್ ಎಜುಕೇಟೆಡ್ ಟೀಚರ್, ಪ್ರೊಫೆಷನಲಿ ಶಿ ಈಸ್ ಅ ಟೀಚರ್. ಅವರಿಗೆ ಮಕ್ಕಳ ಬಗ್ಗೆ ಕನ್ಸರ್ನ್ ಇದೆಯಾ ಇಲ್ವಾ ಅಂತ ಫಸ್ಟ್ ನೀವು ಆಲೋಚನೆ ಮಾಡಿ. ನೀವು ಜನಗಳ ಹತ್ರ ಬೆಳಗ್ಗೆ ಇದ್ರೆ, ಯಾರಿಗತ್ತು ಕೌನ್ಸಿಲರ್ಸ್ ಆಗಿದ್ದೀರಾ, ನೀವು ಆ ಏರಿಯಾ ಲಿಮಿಟ್ಸ್ ಅಲ್ಲೇ ಇದ್ದೀರಾ, ವ್ಯಾಪ್ತಿಯಲ್ಲೇ ಇರ್ತೀರಾ. ಬೆಳಗ್ಗೆ ಪಬ್ಲಿಕ್ ನಿಮ್ಮ ಹತ್ರ ಯಾವ್ಯಾವ ಇಶ್ಯೂ ಎತ್ಕೊಂಡು ಬರ್ತಾರೆ ಅಂತ ಗೊತ್ತದೆ. ಆ್ಯಂಡ್ ಶಿ ಈಸ್ ಇನ್ ದ ರೆಸ್ಪಾನ್ಸಿಬಿಲಿಟಿ. ಯಾವ ಜಾಗದಲ್ಲಿದ್ದಾರೆ, 35 ವಾರ್ಡ್ಸ್ ಅಲ್ಲೂ ಏನೇನು ಇಶ್ಯೂಸ್ ಇಂದ ಬರ್ತಾರೆ, ಯಾರು ಬರ್ತಾರೆ, ಯಾಕೆ ಅಪ್ರೋಚ್ ಮಾಡ್ತಾರೆ, ಅಫಿಷಿಯಲ್ಸು, ಎಜುಕೇಟೆಡ್ಸು, ಕಾಮನ್ ಪೀಪಲ್ಲು, ಎಲ್ಲ ಥರದ್ದನ್ನು ಕೂಡ ಅವರೇ ಅಡ್ರೆಸ್ ಮಾಡಬೇಕಾಗುತ್ತೆ. ಇಟ್ ಇಸ್ ಯುವರ್ ಡ್ಯೂಟಿ ಬ್ರದರ್ಸ್, ಇಟ್ ಇಸ್ ಯುವರ್ ಡ್ಯೂಟಿ ಟು ಎಜುಕೇಟ್ ಹರ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಸಪೋರ್ಟ್ ಹರ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಡಿಸ್ಕಸ್ ವಿತ್. ಇದು ಮೀಡಿಯಾ ಮುಂದೆ ಮಾತಾಡುವಂಥ ವಿಚಾರ ಅಲ್ಲ, ಇದು ಬರೀ ಎಲ್ಲರದ್ದು ಸಮಸ್ಯೆ, ನಮ್ಮ ಎಲ್ಲರದ್ದು. ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ನಾವು KGF ಅವರ ಅಲ್ವಾ ಅಂತ ಜನ ಗುರ್ಸಾಗಿದೆ. ನಮ್ಮನ್ನು KGF ಮಣ್ಣಲ್ಲಿ ಹುಟ್ಟಿದೀವಾ ಇಲ್ವಾ, ನಮ್ಗೆ ಆ ಕನ್ಸರ್ನ್ ಇದೆಯಾ ಇಲ್ವಾ ಅಂತ ಪದೇ ಅದನ್ನು ನಾವು ಟೇಬಲ್ ಕಟ್ಟಿ ಹೇಳ್ಬೇಕಾಗಿಲ್ಲ. ಜನ ಗುರ್ಸಾಗಿದೆ. ಡ್ಯೂಟೀಸ್ ಏನಾದರೂ ಇದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಷ್ಟೇ. ಇಟ್ ಇಸ್ ಅವರ್ ಡ್ಯೂಟಿ ಟು ಎಕ್ಸಿಕ್ಯೂಟ್. ಅದನ್ನು ಬರೀ ನಾವು ಮಾಧ್ಯಮದ ಮುಂದೆ ಮೈಕ್ ಕೊಟ್ಟಿದ್ದಾರೆ ಅಂತ ಮಾತಾಡೋದಲ್ಲ. ವಿ ಹ್ಯಾವ್ ಎ ಸಿನ್ಸಿಯಾರಿಟಿ, ಕನ್ಸರ್ನ್. ಆ ಕನ್ಸರ್ನ್ ಇದ್ರೆ ವಿ ಹ್ಯಾವ್ ಟು ಡೂ ಅವರ್ ಓನ್ ವರ್ಕ್. ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ದಟ್ ಈಸ್ ಅವರ್ ಡ್ಯೂಟಿ. ಮಾತಾಡುವವರೆಲ್ಲನೂ ಕೆಲಸ ಮಾಡಲ್ಲ. ಯಾರು ತುಂಬ ಬೆಸ್ಟ್ ಸ್ಪೋಕ್ಸ್ ಪರ್ಸನ್ ಇರ್ತಾರೆ, ಅವ್ರು ಕೆಲಸದಲ್ಲಿ ಇದಾರ ಇಲ್ವಾ ಅಂತ ಜಸ್ಟ್ ಲುಕ್ ಇನ್ ಟು ಇಟ್. ಆದ್ದರಿಂದ ತಾವುಗಳು ಯಾವುದಾದರೂ ಸರ್ಕಾರಿ ಕಟ್ಟಡವನ್ನು ಒದಗಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ತಾಲೂಕು ಆರೋಗ್ಯ ಅಧಿಕಾರಿಗಳು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ. 927 ಸ್ಟೂಡೆಂಟ್ಸ್ಗೆ ಕೊಡಬೇಕು ಅಂತ 24.1 ಪ್ರೋಗ್ರಾಮ್ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಹಿಳೆಯರಿಗೆ ಉಚಿತ ಅಡಿಗೆ ಅನಿಲ 469 ಅಂದರೆ 469 ಅಷ್ಟು ಬೆನಿಫಿಷರೀಸ್ಗೆ ನಾವು ಅದು ಸಂಪರ್ಕ ಅಂದರೆ ಗ್ಯಾಸ್ ಕನೆಕ್ಷನ್ಸ್ನ ಕೊಡುವಂಥದ್ದು ಒಂದು ಪ್ರಪೋಸಲ್ಲು. 24.1 ಪ್ರೋಗ್ರಾಮ್ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮಹಿಳೆಯರಿಗೆ ಹೊಲಿಗೆ ಅಂತ ಟೈಲರಿಂಗ್ ಮೆಷಿನರೀಸ್ನ 203. 7.25 ಪ್ರೋಗ್ರಾಮ್ ಅಡಿಯಲ್ಲಿ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗಗಳ ಜನಾಂಗದ ವಿದ್ಯಾರ್ಥಿಗಳಿಗೆ 462 ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೆ 1500 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಗೆ ತಗೊಂಡಿರೋದು. ಅದು ನಗರೋತ್ಥಾನದೇ ತಗೊಂಡಿರೋದು. ಅನುದಾನ ಬಂದಾಗ ಸೊ ಇವಾಗ ನಗರಸಭೆಯಿಂದಲೇ ಇದೆಲ್ಲ ರೆಸಲ್ಯೂಷನ್ ಆಗ್ತಾ ಇದೆ. ಇದು ಒಂದು ಪ್ರಸ್ತಾವನೆ ಹೋಗಿರುವಂಥದ್ದು. ಅದಾದ್ಮೇಲೆ ಇನ್ನೊಂದು 7.25 ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ, ಹಿಂದುಳಿದ ಜನಾಂಗದ ಮಹಿಳೆಯರಿಗೆ ಉಚಿತ ಅಡಿಗೆ ಅನಿಲ ಸಂಪರ್ಕ 118, 5% ಯೋಜನೆ ಅಡಿಯಲ್ಲಿ ವಿಶೇಷ ಚೇತನರಿಗೆ ಗ್ಯಾಸ್ ಕನೆಕ್ಷನ್, ಮತ್ತೆ 5% ಯೋಜನೆ ಅಡಿಯಲ್ಲಿ ವಿಕಲಚೇತನರಿಗೆ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನ ಖರೀದಿಗೆ, ಅದು 42 ಜನ ಬೆನಿಫಿಷರೀಸ್ಗೆ ಒಂದು ಹಂತದಲ್ಲಿ ಕೊಟ್ಟಿದ್ದೀವಿ ನಾವು ಅಲ್ವಾ, ಕೊಟ್ಟಿದ್ದೀವಿ ಅಲ್ವಾ ಒಂದು ಹಂತದಲ್ಲಿ. ಮಿಕ್ಕಿದ್ದು ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಕಾರ್ಯಕ್ರಮಗಳು ಪೆಂಡಿಂಗ್ ಇತ್ತು. ಸೊ ಅದರದ್ದು ಡೀಟೇಲ್ಸ್ ಕೊಡ್ತಾ ಇರೋದು. ನಮಗೆ ಅನುದಾನ ಬಂದಮೇಲೆ ಎಲ್ಲ ಪ್ರಸ್ತಾವನೆ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ.